ಸಮಾಜ ಸೇವೆ ಅಂದ್ರೆ ಎಡಗೈಯಿಂದ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು, ಬಲಗೈಯಿಂದ ನೀಡಿದ್ದು ಎಡಗೈಗೆ ಗೊತ್ತಾಗಬಾರದು ಎನ್ನುವಂತೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಇಂದು ಅಂಗವಿಕಲ ದಂಪತಿಗೆ ಮೋಲ್ಡೆಡ್ ಮನೆ ನಿರ್ಮಿಸಿಕೊಟ್ಟು ಗೃಹ ಪ್ರವೇಶ ಮಾಡಿಸಿ ದುರ್ಬಲ ಬಡ ಕುಟುಂಬಕ್ಕೆ ಬೆಳಕಾಗಿದ್ದಾರೆ. ಇದು ನನ್ನೊಬ್ಬನಿಂದ ಆಗಿದ್ದಲ್ಲ, ನನ್ನೆಲ್ಲ ಸ್ನೇಹಿತರು ಕೈ ಜೋಡಿಸಿದ್ರಿಂದ ನಡೆದ ಸಮಾಜ ಕಾರ್ಯ ಎಂದು ಸಂದೀಪ್ ರೆಡ್ಡಿ ಬಡವರ ಕುಟುಂಬಕ್ಕೆ ಸೂರು ಕಲ್ಪಿಸಿಕೊಟ್ಟ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತಿ ಲಕ್ಷ್ಮೀದೇವಮ್ಮ ಹಾಗೂ ಶ್ರೀನಿವಾಸ್ ಎನ್ನುವವರಿಬ್ಬರು ವಿಕಲಚೇತನರಾಗಿದ್ದು, ಇತ್ತೀಚೆಗೆ ಅಪಘಾತವೊಂದರಲ್ಲಿ ಪೆಟ್ಟು ತಿಂದು ಲಕ್ಷ್ಮೀದೇವಮ್ಮ ಹಾಸಿಗೆ ಹಿಡಿದಿದ್ರು. ಅವರು ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ. ವಾಸಕ್ಕೆಂದು ತನ್ನ ಸ್ವಂತ ಸೈಟ್ನಲ್ಲಿ ಮನೆ ನಿರ್ಮಿಸ್ತಾ ಇದ್ರು. ಹಣ ಹೊಂದಿಸಲಾಗದೆ ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ರು. ಅದನ್ನೇ ಅದೇ ಗ್ರಾಮದ ಶಾರದಾ ಎಂಬಾಕೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಗಮನಕ್ಕೆ ತಂದಿದ್ದಾರೆ. ಸ್ಥಳ ವೀಕ್ಷಿಸಿದ ಅಧ್ಯಕ್ಷ ಸಂದೀಪ್ ರೆಡ್ಡಿ ಈ ಮನೆ ಪೂರ್ಣಗೊಳಿಸಲು ಕನಿಷ್ಠ 10 ಲಕ್ಷ ಬೇಕಾಗುತ್ತದೆಂದು ಲೆಕ್ಕಾಚಾರ ಹಾಕಿದ್ದಾರೆ. ನಾನೊಬ್ಬನೇ ಪೂರ್ಣಗೊಳಿಸಿಕೊಟ್ರೆ ಅದಕ್ಕೆ ಅರ್ಥವಿರೋದಿಲ್ಲ ಎಂದು ತನ್ನ ಸ್ನೇಹಿತರನ್ನು ಕೈ ಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಪ್ರತಿಫಲ ಕಡಿಮೆ ಸಮಯದಲ್ಲೇ ಮನೆ ಕಾಮಗಾರಿ ನಿರ್ಮಾಣಗೊಂಡು ಇಂದು ಗೃಹ ಪ್ರವೇಶ ಶುಭ ಕಾರ್ಯವನ್ನು ನಡೆಸಿ ವಿಕಲಚೇತನ ಕುಟುಂಬವನ್ನು ಸುಖವಾಗಿ ಸಂಸಾರ ನಡೆಸುವಂತೆ ಸಂದೀಪ್ ರೆಡ್ಡಿ ಶುಭ ಕೋರಿದ್ದಾರೆ. ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಏನು ಇವರು ಅಂಗವಿಕಲರಿಗೆ ಮನೆ ಕಟ್ಕೊಟ್ಟಿದ್ದೀರಿ, ಇದು ಹೇಗೆ ಕಟ್ಕೊಡ್ಬೇಕು ಅಂತ ನಿಮ್ಗೆ ಅನಿಸ್ತು? ಸರ್, ಸುಮಾರು ಐ ಥಿಂಕ್ ಇದೇ ವರ್ಷದ ಫೆಬ್ರವರಿಯಲ್ಲಿ ನಾವು ನನ್ನ ಸ್ನೇಹಿತರು ಮತ್ತು ಈವನ್ ನನ್ನ ಸ್ಟಾಫು ಈ ಥರ ಒಂದು ಬೇಡಿಕೆ ಇದೆ. ಪಟ್ರೇನಹಳ್ಳಿನಲ್ಲಿ ಒಂದು ಅಂಗವಿಕಲ ಕುಟುಂಬ ಏನು ತಂದೆ ತಾಯಿ ಇದ್ದಾರೆ ಮತ್ತು ಅವ್ರಿಗೆ ಇಬ್ಬರು ಓದೋವಂಥ ಮಕ್ಕಳಿದ್ದಾರೆ. ತುಂಬ ಚೆನ್ನಾಗಿ ಬದುಕಿದಂಥ ಕುಟುಂಬ. ಬೇರೆ ಬೇರೆ ಕಾರಣಗಳಿಗೆ ಈಗ ಆರ್ಥಿಕ ದುಸ್ಥಿತಿಯಲ್ಲಿ ಬಿದ್ದಿದೆ. ಮನೆ ಅರ್ಧಂಬರ್ಧ ಕಟ್ಕೊಂಡು ತುಂಬ ಬೇರೆ ಸಂಕಷ್ಟದಲ್ಲಿದ್ದಾರೆ. ಏನಾದರೂ ಮಾಡ್ಬೋದಾ ಅನ್ನೋದನ್ನು ನನ್ನ ಗಮನಕ್ಕೆ ತಂದರು. ನಾನು ಆ ಕುಟುಂಬದ ಬಗ್ಗೆ ವಿಚಾರ ಮಾಡಿದಾಗ ನನಗೆ ಎಷ್ಟೋ ಜನ ಹೇಳಿದ್ರು, ಪಟ್ರೇನಹಳ್ಳಿಯಲ್ಲಿ ತುಂಬ ಜನಕ್ಕೆ ಸಹಾಯ ಮಾಡಿದಂಥ ಕುಟುಂಬ ಅಂತ ನನಗೆ ಗೊತ್ತಾಯಿತು. ಒಂದು ಕಾಲದಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡಿದವ್ರಿಗೆ ನಾವು ಸಹಾಯವಾಗಿ ನಿಂತ್ಕೊಬೇಕು, ಅವ್ರ ಜೊತೆ ನಿಂತ್ಕೊಬೇಕು ಅನ್ನೋ ಮನಸ್ಥಿತಿ ಇರೋವಂಥದ್ರಿಂದ ಇದರಲ್ಲಿ ವಿಶೇಷವಾಗಿ ನಾನು ಯಾರಿಗೆ ಅಂತಂದರೆ ನಮ್ಮ ಇದೇ ಊರಿನ ಯುವತಿ ನನ್ನ ಸಹೋದರಿ ಶಾರದಕ್ಕ ಅವರು. ನನಗಿಂತ ಚಿಕ್ಕ ಹುಡುಗಿ, ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಶಾರದಕ್ಕ ಅಂತ ಹೇಳ್ತೀನಿ. ಆ ಒಂದು ಹೆಣ್ಮಗು ನಮ್ಮ ಒಂದು ಟ್ರಸ್ಟನ್ನು ಸಂಪರ್ಕ ಮಾಡಿ ದಯವಿಟ್ಟು ಇದೊಂದು ಕೆಲಸ ಮಾಡಿಕೊಡಿ ಅಂತ ಕೇಳಿದರು. ಸುಮಾರು ಸಲ ಅವ್ರು ಫಾಲೋ ಅಪ್ ಮಾಡಿದರು. ನಾವು ಒಂದೇ ಸಲಕ್ಕೆ ಬಂದ್ಬಿಡಲಿಲ್ಲ. ಸೊ ಬಂದಿದ್ದಾದಮೇಲೆ ಇಲ್ಲಿ ನಾವು ನೋಡಿದ್ವಿ ಪರಿಸ್ಥಿತಿ. ನಿಜಕ್ಕೂ ಇವರು ಅರ್ಹರಿದ್ದಾರೆ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಅಂತ ಅನಿಸ್ತು. ಆಗ ಇಮ್ಮಿಡಿಯೇಟ್ ಅಲ್ಲಿಂದನೇ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಾನು ಹೇಳಿದೆ ತುಂಬ ಜಾಸ್ತಿ ಆ ಬಜೆಟ್ ಇತ್ತು ಇದಕ್ಕೆ. ನನಗೆ ಗೊತ್ತಿರೋ ಹಂಗೆ ಒಂದು 10 ರಿಂದ 15 ಲಕ್ಷ ರೂಪಾಯಿ ಬಜೆಟ್ ನನಗೆ ಕಾಣ್ತಿತ್ತು ಅವತ್ತು. ಇದನ್ನು ಕರೆಕ್ಟಾಗಿ ಯಾಕಂದರೆ ಅರ್ಧಂಬರ್ಧ ಆಗಿ ನಿಂತೋಗಿದ್ದಂಥ ಕಟ್ಟಡ, ಏನೋ ಶೀಟ್ ಹಾಕಿ ಕಂಪ್ಲೀಟ್ ಮಾಡೋ ಅಂಥ ಕಟ್ಟಡ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಏನಾಯಿತು, ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಆವತ್ತು ನಾನು ನನ್ನ ಎಲ್ಲ ಸ್ನೇಹಿತರಿಗೆ ನಾನು ಬೇಡಿಕೆಯನ್ನು ಸಹ ಇಟ್ಟೆ, ಏನಾದರೂ ಸಹಾಯ ಮಾಡೋಂಗಿದ್ರೆ ಮಾಡಿ ಒಬ್ಬರ ಕೈಯಲ್ಲಾಗ ಅಂತ. ನಿಜಕ್ಕೂ ಹೇಳ್ಬೇಕಂತಂದರೆ ಅದ್ಭುತವಾಗಿ ನನ್ನ ಚಿಕ್ಕಬಳ್ಳಾಪುರದ ಜನತೆ ನನ್ನ ಜೊತೆ ನಿಂತರು. ಅದು 100 ರೂಪಾಯಿಂದ ಹಿಡಿದು 50,000 ರೂಪಾಯಿವರೆಗೂ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ನಾವು ಅದ್ರ ಜೊತೆ ನಿಂತ್ಕೊಂಡ್ವಿ. ಅವರೆಲ್ಲ ಏನಾಗುತ್ತೆ ಅದು ಬಿಟ್ಟು ಇನ್ನೆಷ್ಟು ಕೆಲಸ ನಾನು ಹಣ ಹಾಕಬೇಕಾಗಿತ್ತು ಅದನ್ನು ನಾನು ಕೊಟ್ಟೆ. ಅದರದ ಇವತ್ತು ಅದೆಲ್ಲದರ ಒಂದು ಶ್ರಮದ ಪ್ರತಿಫಲ ಇವತ್ತು ಈ ಒಂದು ಸುಂದರವಾದ ಕಟ್ಟಡ ನಿಂತಿದೆ. ಇದು ಬರೀ ಕಟ್ಟಡ ಅಲ್ಲ, ಅದು ಅವರಿಗೆ ಕೊಡುವಂಥ ಜೀವ, ಅವರ ಒಂದು ಆಸ್ಮಿತೆ, ಅವರ ಒಂದು ಆತ್ಮವಿಶ್ವಾಸಕ್ಕೆ, ಏನು ಸಮಾಜಕ್ಕೆ ನಾವೆಲ್ಲ ಜೊತೆಯಲ್ಲಿದ್ದೀವಿ. ಎಲ್ಲದರಲ್ಲೂ ಸಂದೀಪ್ ರೆಡ್ಡಿನೇ ಇರ್ತಾರೆ ಅಂತಲ್ಲ. ಸಂದೀಪ್ ರೆಡ್ಡಿ ಅಂತ ಅವರು ಸುಮಾರು ಜನ ಇದ್ದಾರೆ. ಸಂದೀಪ್ ರೆಡ್ಡಿಗಿಂತ ಒಳ್ಳೆ ಜನ ಎಷ್ಟೋ ಜನ ಇದ್ದಾರೆ. ಎಲೆಮರೆ ಕಾಯಿಗಳಂಗೆ ಈ ಸಮಾಜಕ್ಕೆ ನಿಂತ್ಕೊಳ್ಳುವಂತಹ ಕೆಲಸ ಆಗುತ್ತೆ. ಯಾರೂ ಸಹ ಏನೇ ಕಷ್ಟ ಬಂದರೂ ಆತ್ಮಸ್ಥೈರ್ಯ ಕುಂದೋದು ಬೇಡ. ಎಲ್ಲರ ಜೊತೆ ಈ ಪ್ರಕೃತಿ ಇದೆ, ದೇವರಿದ್ದಾನೆ. ದೇವರು ಯಾರ್ದೋ ಒಂದು ಮುಖಾಂತರ ಎಲ್ಲರ ಹತ್ರನೂ ಪ್ರತಿಯೊಬ್ಬರನ್ನ ರೀಚ್ ಆಗೋವಂಥ ಕೆಲಸ ಆ ದೇವರು ಮಾಡ್ತಿರ್ತಾನೆ. ನಿಮಗೂ ಸಹ ಯಾರೇ ಇವತ್ತು ಕಷ್ಟದಲ್ಲಿದ್ದೀರಿ ಅಂತ ನೀವು ಯಾರೇನು ಅಂದ್ಕೊಂಡಿದ್ದೀರ, ನಿಮ್ಮ ಜೊತೆ ಸಹ ದೇವ್ರು ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡ್ತಾನೆ. ನಿಮ್ಮ ಏನು ಒಂದು ಉದ್ದೇಶಗಳು ಸರಿ ಇರಲಿ, ನಿಮ್ಮ ಜೀವನ ಶೈಲಿ ಸರಿ ಇರಲಿ. ನೀವು ಏನು ಇವತ್ತು ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಆ ಮನುಷ್ಯರಾಗಿ ಹೋಗೋವಂಥ ಕಡೆ ನೀವು ಕೆಲಸ ಮಾಡ್ತಾಯಿರಿ. ಇನ್ನು ಮಿಕ್ಕಿದ್ದು ಈ ಪ್ರಕೃತಿ ನೋಡ್ಕೊಳುತ್ತೆ, ಪ್ರತಿಯೊಂದು ಎಲ್ಲ ಒಳ್ಳೆಯದಾಗುತ್ತೆ. ಇದಕ್ಕೊಂದು ಉದಾಹರಣೆ ಇವತ್ತು ನಾವು ಸೀನಣ್ಣ ಮತ್ತು ಲಕ್ಷ್ಮೀ ದೇವಕ್ಕನ ಮನೆ ಇವತ್ತು ಕಂಪ್ಲೀಟ್ ಆಗಿರೋವಂಥದ್ದು. ಪಟ್ರೇನಹಳ್ಳಿಯ ಎಲ್ಲ ಗ್ರಾಮದ ಎಲ್ಲ ಜನತೆಗೆ
ಮತ್ತು ಸುತ್ತಮುತ್ತಲಿನ ಪಂಚಾಯತಿ ಎಲ್ಲ ಜನತೆಗೂ ನಾನಿವತ್ತು ಅವ್ರಿಗೆ ಏನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ನಮ್ಮ ಜೊತೆ ನಿಂತ್ಕೊಂಡ್ರು, ಅವರು ಸಹ ತಮ್ಮ ಕೈಲಾದಂತಹ ಸೇವೆಗಳನ್ನು ಸಲ್ಲಿಸಿದ್ರು. ಅದರ ಏನು ಪ್ರತಿಫಲನೆ ಇವತ್ತು ಈ ದಿನ ಕಂಪ್ಲೀಟ್ ಆಗಿರುವಂತಹ ಈ ಒಂದು ಮನೆ. ಇಷ್ಟನ್ನು ಹೇಳಕ್ಕೆ